ಸಾವಿನ ಸುದ್ದಿಗಳೇ ಹಾಗೆ ಎಲ್ಲರನ್ನ ಮೌನವಾಗಿಸಿ ಬಿಡುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳೇ ಇವೆ. ಮೊನ್ನೆ ಟಿವಿಯಲ್ಲಿ ಅಥವಾ ನಮ್ಮ ಮುಂದೆ ಇದ್ದ ವ್ಯಕ್ತಿ ಇವತ್ತು ಇಲ್ಲ ಅಂದಾಗ ಎಂಥವರಿಗಾದ್ರೂ ಶಾಕ್ ಆಗೇ ಆಗುತ್ತೆ. ಹಾಗೆ ಸುಂದರ ಜೀವನ ನಡೆಸಬೇಕು, ಒಳ್ಳೆಯ ಕುಟುಂಬ, ಅದರಲ್ಲೂ ಹೈ ಪ್ರೊಫೈಲ್ ಕುಟುಂಬ, ಹಣಕ್ಕೆ ಏನೂ ಕಡಿಮೆ ಇರಲಿಲ್ಲ, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ, ಮಾಡೆಲ್ ಆಗಿ ಸಿಕ್ಕಾಪಟ್ಟೆ ಫೇಮಸ್, ಇನ್ನು ಮದುವೆ ಆದ್ಮೇಲೆ ಲೈಫ್ ಸೂಪರ್ ಗುರು ಅನ್ನೋ ಹೊತ್ತಿಗೆ ಬರೀ 5 ತಿಂಗಳಲ್ಲೇ ತಮ್ಮ ಜೀವನಕ್ಕೆ ಕತ್ತಲೆಯನ್ನ ಆವರಿಸಿಕೊಂಡಿತು. ನಟಿ ಮಾಡೆಲ್ ತ್ವಿಷಾ ಶರ್ಮಾ ಅವರ ನಿಧನದ ಸುದ್ದಿ ಭಾರಿ ಸಂಚಲನವನ್ನ ಮೂಡಿಸಿದೆ. 2012ರಲ್ಲಿ ಮಿಸ್ ಪುಣೆ ಆಗಿದ್ದ ತ್ವಿಷಾ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಮಾಡೆಲ್ ಆಗಿ ಅವರು ಗುರುತಿಸಿಕೊಂಡಿದ್ರು. ಕೆಲವೇ ತಿಂಗಳ ಹಿಂದೆ ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೊಸೆಯಾಗಿ ಕೂಡ ಹೋಗಿದ್ರು. ಆದ್ರೆ ಮದುವೆಯಾದ ಬಳಿಕ ಅವರ ಜೀವನ ನರಕ ಆಯಿತು. ಗಂಡನ ಜೊತೆ ಜಗಳ ಮಾಡಿಕೊಂಡ ಬಳಿಕ ಅವರ ಸಾವಿನ ಸುದ್ದಿ ಕೇಳಿ ಬಂದಿದೆ. ಸಾವಿದ್ದಕ್ಕೂ ಮುನ್ನ ಪೋಷಕರಿಗೆ ಕರೆ ಮಾಡಿ ತಮ್ಮ ನೋವನ್ನ ಅವರು ತೋಡಿಕೊಂಡಿದ್ರು. ತ್ವಿಷಾ ಶರ್ಮಾ ಸಾವಿನ ಸುತ್ತ ಹಲವು ಅನುಮಾನದ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅವರ ಪತಿ ಸಮರ್ಥ್ ಸಿಂಗ್ ಓರ್ವ ಕ್ರಿಮಿನಲ್ ಲಾಯರ್. ತ್ವಿಷಾ ಸಾವಿನ ನಂತರ ಸಮರ್ಥ್ ತಲೆಮರೆಸಿಕೊಂಡಿದ್ದಾರೆ. ಸಮರ್ಥ್ ತಾಯಿ ಗಿರಿಬಾಲಾ ಸಿಂಗ್ ಅವರು ಕೂಡ ಜಡ್ಜ್ ಆಗಿದ್ದಾರೆ. ಇಂಥ ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೊಸೆಯಾಗಿ ಹೋದ ತ್ವಿಷಾ ಶರ್ಮಾ ಮಸನ ಸೇರುವಂತಾಗಿದೆ. ಆದ್ರೆ ಇದೀಗ ಈ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಹಾಗಿದ್ರೆ ಅವತ್ತು ರಾತ್ರಿ ಏನಾಯ್ತು? ತ್ವಿಷಾ ತಾಯಿಯ ಆರೋಪ ಏನು? ಮತ್ತೆ ಪೋಸ್ಟ್ ಮಾರ್ಟಂಗೆ ಆಗ್ರಹಿಸಿದ್ಯಾಕೆ? ಸಾವಿನ ಬಳಿಕ ಲಾಯರ್ ಗಂಡ ಜಡ್ಜ್ ಅತ್ತೆ ನಾಪತ್ತೆಯಾಗಿದ್ದು ಯಾಕೆ? ಅವತ್ತು ರಾತ್ರಿ ಗಂಡನ ಮನೆಯಲ್ಲಿ ತ್ವಿಷಾ ನೇಣು ಬಿಗಿದುಕೊಂಡಿದ್ರು. ಇದಕ್ಕಿಂತ ಮುಂಚೆ ಅಂದ್ರೆ ಸುಮಾರು 10 ಗಂಟೆ 5 ನಿಮಿಷಕ್ಕೆ ತ್ವಿಷಾ ತನ್ನ ತಾಯಿಯ ಜೊತೆ ಮಾತಾಡಿರ್ತಾರೆ. ಇಲ್ಲಿ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ತಾಯಿಯ ಜೊತೆ ಅಳಲನ್ನ ತೋಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಗಂಡ ಸಮರ್ಥ್ ಸಿಂಗ್ ರೂಮ್ಗೆ ಬರ್ತಾರೆ. ಅದಾದ ಬಳಿಕ ಮೊಬೈಲ್ ಸಂಪರ್ಕ ಕಡಿತ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ತ್ವಿಷಾ ಅತ್ತೆ ಗಿರಿಬಾಲಾ ತ್ವಿಷಾ ತಾಯಿಗೆ ಕರೆ ಮಾಡಿ ನಿಮ್ಮ ಮಗಳು ಉಸಿರಾಡ್ತಾ ಇಲ್ಲ ಅನ್ನುವುದನ್ನ ಹೇಳ್ತಾರೆ. ಇದೆಲ್ಲವನ್ನ ಗಮನಿಸಿದ ತ್ವಿಷಾ ತಾಯಿ ಗಂಡ ಹಾಗೂ ಅತ್ತೆ ಮೇಲೆ FIR ಅನ್ನ ದಾಖಲಿಸ್ತಾರೆ. ಆದ್ರೆ ಪೊಲೀಸರು FIR ಅನ್ನ ದಾಖಲಿಸಲು ನಿರಾಕರಿಸ್ತಾರೆ. ಹಾಗೆ ಪೋಸ್ಟ್ ಮಾರ್ಟಂ ಕೂಡ ತರಾತುರಿಯಲ್ಲಿ ಮಾಡಿರ್ತಾರೆ. ನಿರೀಕ್ಷಿತ ಜಾಮೀನಿನ ಮೂಲಕ ಹೊರಬಂದ ಅತ್ತೆ ಗಿರಿಬಾಲಾ ಶರ್ಮಾ ತನ್ನ ಸೊಸೆಯ ಮೇಲೆ ಅಂದ್ರೆ ತ್ವಿಷಾ ಮೇಲೆ ಸಾಲು ಆರೋಪವನ್ನ ಕೂಡ ಮಾಡಿರ್ತಾರೆ. ಆದ್ರೆ ತ್ವಿಷಾ ಸಾವಿನ ಬಳಿಕ ಗಂಡ ಅತ್ತೆ ಪರಾರಿಯಾಗಿದ್ದು ಅನುಮಾನಕರವಾಗಿದೆ.